2014 में एनडीए सरकार बनी तो देश के पहले नागरिक यानी हमारे राष्ट्रपति एक एससी परिवार के बेटे बने। ईयर 2019 में एनडीए सरकार बनी तो देश की पहली नागरिक यानी हमारी राष्ट्रपति एक ट्राइबल परिवार की बेटी बनी। ये हमारी सरकार ही है जिसने डॉक्टर बाबा साहब आम्बेडकर से जुड़े 5 स्थानों को पंच तीर्थों के रूप में विकसित किया। ಬಂಧುಗಳೇ, ಯಾರನ್ನು ಸಾಲಿನಲ್ಲಿ ಕೊನೆಯದಾಗಿ ಕೇಳಲಾಗ್ತಿತ್ತು ಅಂತವರನ್ನ ಎನ್ಡಿಎ ಸರ್ಕಾರ ಎಲ್ಲರಿಗಿಂತ ಮೊದಲು ತರುವ ಕೆಲಸವನ್ನ ಮಾಡ್ತಾ ಇದೆ। 2014ರಲ್ಲಿ ಮೊದಲ ಬಾರಿಗೆ ಎನ್ಡಿಎ ಸರ್ಕಾರ ಬಂದಾಗ ಎಸ್ಸಿ ಸಮುದಾಯದ ಪುತ್ರನನ್ನ ಈ ದೇಶದ ಮೊದಲ ಪ್ರಜೆ ಅಂದರೆ ರಾಷ್ಟ್ರಪತಿಯನ್ನಾಗಿ ಮಾಡಲಾಯಿತು। 2019ರಲ್ಲಿ ಎರಡನೇ ಬಾರಿಗೆ ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ದೇಶದ ಪ್ರಥಮ ಪ್ರಜೆಯನ್ನಾಗಿ ಅಂದರೆ ರಾಷ್ಟ್ರಪತಿಯನ್ನಾಗಿ ಒಬ್ಬ ಹಿಂದುಳಿದ ವರ್ಗದ ಮಹಿಳೆಯನ್ನ ರಾಷ್ಟ್ರಪತಿಯನ್ನಾಗಿ ಮಾಡಲಾಯಿತು। ನಮ್ಮದೇ ಸರ್ಕಾರವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂಬಂಧಪಟ್ಟಂತ 5 ಸ್ಥಳಗಳನ್ನ पंचतीर्थಗಳನ್ನಾಗಿ ಅಭಿವೃದ್ಧಿಪಡಿಸಲಾಗಿದೆ। साथियों, सबका साथ सबका विकास के मंत्र पर चलते हुए एनडीए सरकार ने एससी, एसटी, ओबीसी युवाओं की शिक्षा पर बल दिया है। इस वजह से हायर एजुकेशन में एससी विद्यार्थियों का नामांकन 44% बढ़ा है। हायर एजुकेशन में एसटी विद्यार्थियों का नामांकन 65% बढ़ा है। हायर एजुकेशन में ओबीसी विद्यार्थियों का नामांकन 45% बढ़ा है। ಬಂಧುಗಳೇ, ಎಲ್ಲರೊಂದಿಗೆ ಎಲ್ಲರ ವಿಕಾಸ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎಂಬ ಮಂತ್ರದ ಆಧಾರದಲ್ಲಿ ನಡೆಯುತ್ತಿರುವ ನಮ್ಮ ಎನ್ಡಿಎ ಸರ್ಕಾರವು ಎಸ್ಸಿ, ಎಸ್ಟಿ, ಓಬಿಸಿ ಸಮುದಾಯದ ವಿದ್ಯಾರ್ಥಿಗಳ ಶಿಕ್ಷಣದ ಬಗ್ಗೆ ಒತ್ತು ನೀಡಿದೆ। ಉನ್ನತ ಶಿಕ್ಷಣದಲ್ಲಿ ಎಸ್ಸಿ ಸಮುದಾಯದ ವಿದ್ಯಾರ್ಥಿಗಳ ದಾಖಲಾತಿಯು 44% ಹೆಚ್ಚಾಗಿದೆ। ಉನ್ನತ ಶಿಕ್ಷಣದಲ್ಲಿ ಎಸ್ಟಿ ಸಮುದಾಯದ ವಿದ್ಯಾರ್ಥಿಗಳ ದಾಖಲಾತಿಯು 65% ಹೆಚ್ಚಾಗಿದೆ। ಅದೇ ರೀತಿ ಉನ್ನತ ಶಿಕ್ಷಣದಲ್ಲಿ ಓಬಿಸಿ ಸಮುದಾಯದ ವಿದ್ಯಾರ್ಥಿಗಳ ದಾಖಲಾತಿಯು 45%ಗೆ ಹೆಚ್ಚಳವಾಗಿರತಕ್ಕಂಥದ್ದು ನಮ್ಮ ಸರ್ಕಾರದ ಸಾಧನೆಯಾಗಿದೆ। साथियों, बिना गारंटी के लोन वाली मुद्रा योजना के सबसे अधिक लाभार्थी एससी, एसटी, ओबीसी युवा ही है। अब मोदी की गारंटी है कि मुद्रा योजना के तहत फाइनेंशियल हेल्प 10 लाख से बढ़ाकर 20 लाख तक किया जाए। ಬಂಧುಗಳೇ, ಯಾವುದೇ ಶ್ಯೂರಿಟಿ ಗ್ಯಾರಂಟಿ ಇಲ್ಲದೆ ಸಾಲ ನೀಡುವ ಮುದ್ರಾ ಯೋಜನೆಯ ಅತಿ ದೊಡ್ಡ ಫಲಾನುಭವಿಗಳು ಅಂದ್ರೆ ಅದು ಎಸ್ಸಿ, ಎಸ್ಟಿ, ಓಬಿಸಿ ಸಮುದಾಯದ ಯುವಕರೇ ಆಗಿದ್ದಾರೆ। ಇಂದು ಮೋದಿ ಗ್ಯಾರಂಟಿ ನೀಡುತ್ತಿದ್ದಾರೆ। ಮುದ್ರಾ ಯೋಜನೆಯ ಮೂಲಕ ಏನು ಆರ್ಥಿಕವಾಗಿ ಸಹಕಾರ ಸಿಗ್ತಾ ಇತ್ತು, 10 ಲಕ್ಷ ರೂಪಾಯಿಗಳ ಈ ಆರ್ಥಿಕ ಸಹಕಾರವನ್ನ 20 ಲಕ್ಷ ರೂಪಾಯಿಗಳಿಗೆ ಹೆಚ್ಚಿಸಲಾಗುವುದು ಎನ್ನುವ ಗ್ಯಾರಂಟಿಯನ್ನ ಮೋದಿ ಅವರು ಈ ಸಭೆಯ ಮುಖಾಂತರ ಇಂದು ನೀಡ್ತಾ ಇದ್ದಾರೆ। भाई और बहनों, यहां इतनी बड़ी संख्या में माताएं बहनें आई हैं। आप जितनी मेहनत करती हैं, आप जिन चुनौतियों से अपने परिवार को पालती है, ये मोदी ने अपने घर में देखा है। आजकल देश दुनिया के बड़े बड़े ताकतवर लोग मोदी को हटाने के लिए एकजुट हो गए हैं, लेकिन ये नारी शक्ति का आशीर्वाद है, मातृशक्ति का आशीर्वाद है, आपका सुरक्षा कवच है कि मोदी हर चुनौती से टकराते हुए चलता जा रहा है। ಸಹೋದರ ಸಹೋದರಿಯರೇ, ಇಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾಯಂದಿರು, ಅಕ್ಕ ತಂಗಿಯರು ನೀವು ಭಾಗವಹಿಸಿದಿರಿ। ನೀವು ಎಷ್ಟು ಶ್ರಮ ಪಡ್ತೀರಿ, ಸಮಸ್ಯೆಗಳನ್ನ ಎದುರಿಸ್ತೀರಿ ತಮ್ಮ ಕುಟುಂಬದ ಲಾಲನೆ ಪಾಲನೆ ಮಾಡೋದಕ್ಕೆ ಅನ್ನೋದು ನನಗೆ ಗೊತ್ತಿದೆ। ಅದನ್ನ ಖುದ್ದು ತಮ್ಮ
ನಾನು ನೋಡಿದ್ದೇನೆ. ಇತ್ತೀಚೆಗೆ ದೇಶ ವಿದೇಶದ ದೊಡ್ಡ ದೊಡ್ಡ ಶಕ್ತಿಗಳು ಜನರು ಮೋದಿಯನ್ನ ಕೆಳಗಿಳಿಸಬೇಕು ಅಂತಕ್ಕಂಥ ಕೈ ಜೋಡಿಸ್ತಾ ಇದ್ದಾರೆ. ಆದ್ರೆ ಈ ತಾಯಂದಿರ ಆಶೀರ್ವಾದ ನನ್ನ ಮೇಲಿದೆ, ನಿಮ್ಮ ಸುರಕ್ಷಾ ಕವಚ ನನ್ನ ಮೇಲಿದೆ, ಇಷ್ಟೇ ಸಾಕು. ಎಂತ ಸಮಸ್ಯೆ ಬಂದ್ರೂ ಕೂಡ ಈ ಮೋದಿ ಅದನ್ನ ಎದುರಿಸಲಿಕ್ಕೆ ತಯಾರಾಗಿದ್ದಾರೆ. साथियों, हर माता बहन बेटी की सेवा और सुरक्षा ये मोदी की प्राथमिकता है. 10 इयर्स में हमने 10 करोड़ बहनों को सेल्फ हेल्प ग्रुप से जोड़ा. 1 करोड़ बहनों को लखपति दीदी बनाया. अब मोदी की गारंटी है कि 3 करोड़ बहनें लखपति दीदी बनेगी, जिनकी इनकम साल में 1 लाख से अधिक होगी. ಬಂಧುಗಳೇ, ಪ್ರತಿ ತಾಯಿ ಸಹೋದರಿ ಮಗಳ ಸೇವೆ ಮತ್ತು ಸುರಕ್ಷೆ ಈ ಮೋದಿಯ ಮೊದಲ ಆದ್ಯತೆ. ಕಳೆದ 10 ವರ್ಷಗಳಲ್ಲಿ 10 ಕೋಟಿ ಸಹೋದರಿಯರು ಸ್ವಸಹಾಯ ಸಂಘಗಳ ಜೊತೆ ಕೈ ಜೋಡಿಸಿದ್ದಾರೆ. 1 ಕೋಟಿ ಲಖಪತಿ ದೀದಿ ತಯಾರಾಗಿದ್ದಾರೆ, ಅಂದರೆ ಲಕ್ಷಪತಿ ಸಹೋದರಿ ತಯಾರಾಗಿದ್ದಾರೆ. ಇಂದು ಮೋದಿ ಗ್ಯಾರಂಟಿ ನೀಡ್ತಾ ಇದ್ದಾರೆ, 3 ಕೋಟಿ ಹೆಣ್ಣು ಮಕ್ಕಳನ್ನು ಲಕ್ಷಾಧೀಶ ಸಹೋದರಿ ಅಂದರೆ ಲಖಪತಿ ದೀದಿಯನ್ನಾಗಿ ಮಾಡಲಾಗುವುದು ಅಂತ. ಅಂದ್ರೆ ಅವರ ವಾರ್ಷಿಕ ಆದಾಯ 1 ಲಕ್ಷ ರೂಗಳಿಗೂ ಹೆಚ್ಚಾಗುವುದು. साथियों, एनडीए सरकार नमो ड्रोन दीदी योजना से बेटियों को ड्रोन पायलट की ट्रेनिंग दे रही है. वो दिन दूर नहीं जब कोलार और चिक्काबलापुरम के खेतों में भी हमारी बेटियां ड्रोन से खेती में मदद करेगी. ಬಂಧುಗಳೇ, ಎನ್ಡಿಎ ಸರ್ಕಾರ ನಮೋ ಡ್ರೋನ್ ದೀದಿ ಯೋಜನೆ ಹೆಸರಿನಲ್ಲಿ ಹೆಣ್ಣು ಮಕ್ಕಳಿಗೆ ಡ್ರೋನ್ ಪೈಲಟ್ ಟ್ರೈನಿಂಗ್ ಅನ್ನ ನೀಡಲಾಗ್ತಿದೆ. ನನಗನ್ಸುತ್ತೆ ಮುಂದಿನ ದಿನಗಳಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಭಾಗದ ಹೆಣ್ಣು ಮಕ್ಕಳು ವ್ಯವಸಾಯದಲ್ಲಿ ಡ್ರೋನ್ ತಾಂತ್ರಿಕತೆಯನ್ನ ಬಳಸಿಕೊಂಡು ಕೃಷಿ ಕ್ಷೇತ್ರಕ್ಕೆ ಬಹಳ ದೊಡ್ಡ ಮಟ್ಟದ ಸಹಕಾರವನ್ನು ನೀಡ್ತಾರೆ ಅಂತ. भाई और बहनों, ये धरती मैंगो, मिल्क और सिल्क की धरती है. एनडीए सरकार गांवों को, किसानों को अधिक से अधिक समर्थ बनाने में जुटी है. अब हमारे पास आदरणीय एचडी देवेगौड़ा जी जैसे आज देश के वे सीनियर मोस्ट पॉलिटिशियन है, सबसे ज्यादा अनुभवी पॉलिटिशियन है. उनके व्यक्तित्व का मार्गदर्शन भी हमें मिलेगा. ये एनडीए सरकार है जिसने पशुपालकों और मछुआरों को भी किसान क्रेडिट कार्ड दिए. ये हमारी सरकार है जिसने पहली बार पशुओं के लिए फ्री वैक्सीनेशन का अभियान चलाया. ಸಹೋದರ ಸಹೋದರಿಯರೇ, ಈ ನೆಲ ಮಾವು, ಹಾಲು, ರೇಷ್ಮೆಯ ನೆಲವಾಗಿದೆ. ನಮ್ಮ ಎನ್ಡಿಎ ಸರ್ಕಾರವು ಹಳ್ಳಿಗಳನ್ನ, ರೈತರನ್ನ ಆರ್ಥಿಕವಾಗಿ ಸಮರ್ಥರನ್ನಾಗಿಸುವ ಕೆಲಸದಲ್ಲಿ ತೊಡಗಿದೆ. ಇವತ್ತು ನಮ್ಮೊಂದಿಗೆ ಆದರಣೀಯ ಎಚ್.ಡಿ. ದೇವೇಗೌಡಜಿ ರೀತಿಯ ಹಿರಿಯ ವ್ಯಕ್ತಿತ್ವದ ಮಾರ್ಗದರ್ಶನ, ಈ ದೇಶದ ಅತ್ಯಂತ ಹಿರಿಯ ಅನುಭವಿ ರಾಜಕಾರಣಿಯಾದಂತಹ ದೇವೇಗೌಡರ ಮಾರ್ಗದರ್ಶನವು ನಮ್ಮ ಜೊತೆನಲ್ಲಿದೆ. ನಮ್ಮ ಎನ್ಡಿಎ ಸರ್ಕಾರ ಹೈನುಗಾರಿಕೆ ಮಾಡುವವರು ಹಾಗೂ ಮೀನುಗಾರಿಕೆ ಮಾಡುವವರನ್ನು ಕೂಡ ಕಿಸಾನ್ ಕ್ರೆಡಿಟ್ ಕಾರ್ಡ್ ಪಡೆಯುವ ಲಾಭಾರ್ಥಿಗಳ ಪಟ್ಟಿಗೆ ಸೇರಿಸಿದೆ. ನಮ್ಮ ಸರ್ಕಾರ ಮೊದಲನೇ ಬಾರಿಗೆ ಜಾನುವಾರುಗಳಿಗೆ ಉಚಿತ ಲಸಿಕೆ ನೀಡುವ ಅಭಿಯಾನವನ್ನ ನಡೆಸ್ತಾ ಇದೆ.